ಎಲ್ಲಿವರೆಗೆ ಹೋರಾಟ? ಈ ಒಂದ ತೇಜ್ ಪ್ರಭು ನ್ಯೂಸ್ಗೆ ಸ್ವಾಗತ. ಹುಕ್ಕೇರಿ ತಾಲೂಕಿನ ಹೆಬ್ಬಾಳ ಗ್ರಾಮದಲ್ಲಿ ಕುಡಿಯುವ ನೀರಿಗಾಗಿ ಗ್ರಾಮಸ್ಥರಿಂದ ಹೋರಾಟ. ಗ್ರಾಮ ಪಂಚಾಯಿತಿ ಮುಂದೆ ಧರಣಿ ಕುಳಿತು ಹೋರಾಟ ನಡೆಸಿದ್ದಾರೆ. ಈ ಒಂದು ಕುಡಿಯುವ ನೀರು ಹಿಡ್ಕಲ್ ಡ್ಯಾಮ್ನಿಂದ ಬರುವ ಪೈಪ್ ಲೈನಿಗೆ ಚಂಬರ್ ಹತ್ತಿರ ತನ್ನ ಬಾವಿಗೆ ನೀರನ್ನು ಒಯ್ಯುತ್ತಿರುವ ಆರೋಪವನ್ನು ಅವರು ವಿಡಿಯೋದ ಮೂಲಕ ಸಾಕ್ಷಿ ಒದಗಿಸಿಕೊಟ್ಟರೂ ಕೂಡ ಗ್ರಾಮ ಪಂಚಾಯಿತಿಯವರು ಕ್ರಮ ತೆಗೆದುಕೊಳ್ಳದೆ ಇಂದು ಈ ಹೋರಾಟವನ್ನು ಗಮನದಲ್ಲಿ ಇಟ್ಟು ಅವರ ಮೇಲೆ ಕಂಪ್ಲೇಂಟ್ ಕೊಡಲು ಸಂಕೇಶ್ವರಕ್ಕೆ ಹೊರಟಿದ್ದಾರೆ ಪಿಡಿಒ ಕವಿತಾ ವಾಘಿ ಇವರು. ಅದೇ ರೀತಿ ಈ ಒಂದು JJM ಹಾಗೂ ಕುಡಿಯುವ ನೀರಿನ ಹುಕ್ಕೇರಿ ಅಧಿಕಾರಿಗಳಾದ ಅರವಿಂದ್ ಅಣ್ಣಿಗೇರಿ ಕೂಡ ಆಗಮಿಸಿ ಮುಖ ತೋರಿಸಿ ಅವರು ಕೂಡ ನಾನು ಕಂಪ್ಲೇಂಟ್ ಮಾಡುತ್ತೇನೆ ಎಂದು ಹೇಳಿ ಸಂಕೇಶ್ವರಕ್ಕೆ ಹೊರಟು ಹೋದರು. ಇಲ್ಲಿ ಧರಣಿ ಕುಳಿತ ಗ್ರಾಮಸ್ಥರಿಗೆ ಯಾವುದೇ ಕಿಮ್ಮತ್ತು ನೀಡದೆ ಈ ಅಧಿಕಾರಿಗಳು ಹೀಗೆ ಹೊರಗಡೆ ಹೋಗಿದ್ದಾರೆ. ಆದರೆ ಇನ್ನೂ ಧರಣಿ ಮುಂದುವರೆದಿದೆ. ಈ ಒಂದು ತಪ್ಪಿತಸ್ಥರ ಮೇಲೆ ಕ್ರಮ ಕೈಗೊಳ್ಳಬೇಕು, ಅಧಿಕಾರಿಗಳ ಮೇಲೆ ಕೂಡ ಕ್ರಮ ಕೈಗೊಳ್ಳಬೇಕು ಎಂದು ಗ್ರಾಮಸ್ಥರ ಒಂದು ಬೇಡಿಕೆ ಆಗಿರುತ್ತದೆ. ಈ ಆಗ್ರಹದಿಂದ ಧರಣಿ ಮುಂದುವರೆದಿದೆ. ತೇಜ್ ಪ್ರಭು ನ್ಯೂಸ್, ಹೆಬ್ಬಾಳ. ಬರಲೇಬೇಕು ಮೇಲಾಧಿಕಾರಿಗಳು ಬರಲೇಬೇಕು ಮೇಲಾಧಿಕಾರಿಗಳು ಬರಲೇಬೇಕು ಅಧಿಕಾರಿಗಳು ಬರಲೇಬೇಕು ಅಧಿಕಾರಿಗಳು ಬರಲೇಬೇಕು. ಎಲ್ಲಿವರೆಗೂ ಹೋರಾಟ? ಎಲ್ಲವರೆಗೆ ಹೋರಾಟ ಭ್ರಷ್ಟ ಅಧಿಕಾರಿಗಳಿಗೆ ಭ್ರಷ್ಟ ಅಧಿಕಾರಿಗಳಿಗೆ ನೀರನ್ನು ದುರುಪಯೋಗ ಮಾಡಿಕೊಳ್ಳಿ ಭ್ರಷ್ಟ ಅಧಿಕಾರಿಗಳಿಗೆ ಯಾತಕ್ಕಾಗಿ ಹೋರಾಟ? ಭ್ರಷ್ಟ ಅಧಿಕಾರಿಗಳಿಗೆ ಹೋರಾಟ ಎಲ್ಲಿವರೆಗೆ ಹೋರಾಟ? ಈ ಒಂದ ಈ ಮೂಲಕ ತಮಗೆ ದೂರು ಸಲ್ಲಿಸುವುದೇನೆಂದರೆ ಹೆಬ್ಬಾಳ ಗ್ರಾಮದ ಶ್ರೀ ಪರಪ್ಪ ರಾಮಪ್ಪ ಚೌಗ್ಲಾ ಮತ್ತು ಕೆಂಪಣ್ಣ ಸಿದ್ದಪ್ಪ ಚೌಗ್ಲಾ ಇವರುಗಳು ಹೆಬ್ಬಾಳ ಗ್ರಾಮಕ್ಕೆ ಸಾರ್ವಜನಿಕ ಕುಡಿಯುವ ನೀರು ಸರಬರಾಜು ಆಗುವುದರಿಂದ ಹೆಬ್ಬಾಳ ಮತ್ತು ಕೋಸ್ಟಿಯಿಂದ ಕುಡಿಯುವ ನೀರು ಸರಬರಾಜು ಆಗುವ ಪೈಪ್ಲೈನ್ ಏರ್ಹಾಲ್ ಚೇಂಬರ್ನಿಂದ ತಳದಿ ಪೈಪ್ಲೈನ್ ಅಳಿಸಿಕೊಂಡು ಏರ್ಹಾಲ್ ಲೀಕೇಜ್ ಮಾಡಿ ತಮ್ಮ ಬಾವಿಗೆ ಸುಮಾರು ವರ್ಷಗಳಿಂದ ಕುಡಿಯುವ ನೀರು ದುರುಪಯೋಗ ಪಡಿಸಿಕೊಂಡಿದ್ದು ಇರುತ್ತದೆ. ಕಾರಣ ತಾವುಗಳು ಇವರ ಮೇಲೆ ಕ್ರಮ ಕೈಗೊಳ್ಳಬೇಕೆಂದು ಮಾನ್ಯರಿಗೆ ತಮ್ಮಲ್ಲಿ ಸಾಧಕಪೂರ್ವಕವಾಗಿ ವರದಿಯನ್ನು ಸಲ್ಲಿಸಲಾಗಿದೆ. ಹಲೋ
ಅವಾಗ ಕಿಲಿ ಹಾಕ್ಸಿದ್ವಿ ನಾವು. ಅವಾಗಾದ್ರೂ ಒಬ್ಬರ ಕೂಲಂಕುಷ್ ವಿಚಾರ ಮಾಡ್ಬೇಕಾಗಿತ್ತು, ನೀರ್ ಯಾಕೆ ಬರತ್ತಿಲ್ಲ ನಮ್ಮ ಅಂತ ಹೇಳಿ. ಅವಾಗ ನಿಮ್ಮ ನೀರ್ ನಡಿ ಬೀಳುದಿಲ್ಲ ಅಂತ ಹೇಳಿದಾರ್ರಿ, ಬೀಳುದಿಲ್ಲ ಮಿಕ್ಸ್ ನೀರ್ ಬಿಡ್ತಾರ, ಏನ್ ಮಾಡ್ತಾರ ಅಂತ ತಗೊಂಡ ಅವಾಗ ವಿಚಾರ ಮಾಡ್ಬೇಕಾಗಿತ್ತಲ್ಲ, ಯಾಕೆ ನೀರ್ ಪೂರೈಸೋಲ್ಲ. ಅಕ್ಕರೆ ನೀವು 6 ತಿಂಗಳು